ಮೈಸೂರು ಜಿಲ್ಲೆಯ ಹುಣಸೂರಿನ ಕಾಂಗ್ರೆಸ್ ಮುಖಂಡ ಶಿವರಾಜೇಗೌಡ ಅವರ ಹುಟ್ಟುಹಬ್ಬ ಇಂದು ಅದ್ದೂರಿಯಿಂದ ಆಚರಿಸಲಾಯಿತು. ಸಾಕಷ್ಟು ಅವರ ಅಭಿಮಾನಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಅವರ ಸ್ನೇಹ ಬಳಗ ಆಯೋಜನೆ ಮಾಡಿ ಅದ್ದೂರಿಯಾಗಿ ಆಚರಿಸಿದ್ದು, ಶಿವರಾಜೇಗೌಡ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮದೊಂದು ಶುಭ ಕೋರಿದ್ದಾರೆ. ಜೊತೆಗೆ ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಿ, ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಆಯೋಜನೆ ಮಾಡಿದ್ರು. ಅದಷ್ಟೇ ಅಲ್ಲ, ಬೃಹತ್ ಉದ್ಯೋಗ ಮೇಳವನ್ನು ಕೂಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಲಾಗಿತ್ತು. ಹುಣಸೂರಿನ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಶಿವರಾಜೇಗೌಡ ಅವರ ಸ್ನೇಹ ಬಳಗ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಿ ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆತರಲಾಗಿತ್ತು. ಅವ್ರಿಗೂ ಕೂಡ ಒಂದಷ್ಟು ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಅವ್ರಿಗೂ ಕೂಡ ಪ್ರಶಸ್ತಿ ಸಮಾರಂಭಗಳನ್ನು ಕೊಡಲಾಯಿತು. ಅದರ ಜೊತೆಗೆ ಕಾಂಗ್ರೆಸ್ ಮುಖಂಡ ಆಗಿರುವಂಥ ಶಿವರಾಜೇಗೌಡ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿರೋದ್ರಿಂದ ಅವರ ಸ್ನೇಹ ಬಳಗ ಅವರಿಗೆ ಪ್ರೀತಿಪೂರ್ವಕವಾಗಿ ಇಂಥದ್ದೊಂದು ಹುಟ್ಟುಹಬ್ಬದ ಒಂದು ವಿಶೇಷ ದಿನದೊಂದು ಅವರಿಗೆ ಅಭಿನಂದಿಸಬೇಕಾಗಿತ್ತು. ಹಾಗಾಗಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಹೂಗುಚ್ಛ ಕೊಟ್ಟು ಅವರ ಸ್ನೇಹ ಬಳಗ ಆಗಿರ್ಬೋದು ಅಥವಾ ಅವ್ರ ಊರಿನ ಮುಖಂಡರುಗಳಾಗಿರ್ಬೋದು ಎಲ್ಲರನ್ನ ಕೂಡ ಕರೆಸಿ ಭಾಳ ಸಂಭ್ರಮ ಆಚರಣೆಯನ್ನು ಮಾಡಿದ್ದು ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಮಾಜ ಸೇವೆಗೆ ತೊಡಗಿಸಿಕೊಳ್ಳೋದಕ್ಕೆ ಅಪಾರ ಶಕ್ತಿಯನ್ನು ತುಂಬಿದ್ದಾರೆ. ಮತ್ತು ಅವರು ಇನ್ನೂ ಕೂಡ 100 ವರ್ಷ ಹೀಗೆ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಲಿ ಅಂತ ಅವರ ಇಡೀ ಏನು ಸ್ನೇಹ ಬಳಗ ಇದೆ, ಶಿವರಾಜೇಗೌಡ ಅವರ ಸ್ನೇಹ ಬಳಗ ಇದನ್ನು ಅರ್ಥಪೂರ್ಣವಾಗಿ ಆಚರಣೆ ಕೂಡ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಆರೋಗ್ಯ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರ, ಉಚಿತ ಕಣ್ಣಿನ ತಪಾಸಣೆ, ರಕ್ತದಾನ ಮತ್ತು ಹಾಗೂ ಕನ್ನಡಕ ವಿತರಣೆಯನ್ನು ನಾವು ಸ್ನೇಹ ಬಳಗದಿಂದ ಹಮ್ಮಿಕೊಂಡಿದ್ದೀವಿ. ದೇವರು ಶಿವರಾಜೇಗೌಡರಿಗೆ 100 ಕಾಲ ಐಶ್ವರ್ಯ ಕೊಟ್ಟು ಅವರನ್ನು ಇದೇ ಥರ ಮುಂದಕ್ಕೂ ಸಮಾಜ ಸೇವೆ ಹಾಗೂ ಬಡವರಲ್ಲಿ ಏನು ಈ ಬಡವರಿಗೆ ಒಂದು ಸೇವೆ ಮಾಡುವಂಥ ಆ ದೇವರು ನಾಡಪ್ಪನಲ್ಲಿ ರಾಜುಗೌಡರಿಗೆ ಎಲ್ಲ ಥರದ ಒಂದು ಆಶೀರ್ವಾದ ಇರಲಿ ಅಂತ ಸ್ನೇಹ ಬಳಗದಿಂದ ನಾವು ಕೇಳ್ಕೊಳ್ತೀವಿ. ನಮ್ಮ ಹೆಸರು ಪ್ರಶಾಂತ್ ಮೇತಲ್, ವಕೀಲರು, ಉಚ್ಚ ನ್ಯಾಯಾಲಯ. ಈ ಆರೋಗ್ಯ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರ, ಉಚಿತ ಕಣ್ಣಿನ ತಪಾಸಣೆ, ರಕ್ತದಾನ ಮತ್ತು ಹಾಗೂ ಕನ್ನಡಕ ವಿತರಣೆಯನ್ನು ನಾವು ಸ್ನೇಹ ಬಳಗದಿಂದ ಹಮ್ಮಿಕೊಂಡಿದ್ದೀವಿ. ದೇವರು ಶಿವರಾಜೇಗೌಡರಿಗೆ 100 ಕಾಲ ಐಶ್ವರ್ಯ ಕೊಟ್ಟು ಅವರನ್ನು ಇದೇ ಥರ ಮುಂದಕ್ಕೂ ಸಮಾಜ ಸೇವೆ ಹಾಗೂ ಬಡವರಲ್ಲಿ ಏನು ಈ ಬಡವರಿಗೆ ಒಂದು ಸೇವೆ ಮಾಡುವಂಥ ಆ ದೇವರು ಒಂದು ಆಚರಣೆನ ತುಂಬ ಬೃಹತ್ ಉದ್ಯೋಗ ಮೇಳ ಹಾಗೂ ಕಣ್ಣಿನ ತಪಾಸಣೆ, ಆರೋಗ್ಯ ಮೇಳ ಮತ್ತು ಕನ್ನಡಕ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವಾಗ ತಾನೇ ಹೇಳ್ತಾಯಿದ್ರು, ಆಗಲೇ ಒಂದು ಹೆಚ್ಚು ಕಮ್ಮಿ ಒಂದು 100-150 ಜನಗಳಿಗೆ ಕನ್ನಡಕನ ವಿತರಣೆ ಮಾಡಿದ್ದೀವಿ ಅಂತ ಹೇಳಿ ತುಂಬ ಖುಷಿ ಆಗ್ತಾಯಿದೆ. ನನಗೆ ಇವತ್ತು ಈ ಥರ ಒಂದು ಹಬ್ಬದ ವಾತಾವರಣ ನನ್ನ ಕನಸಲ್ಲೂ ಅಂದ್ಕೊಂಡಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿ. ಜೊತೆಗೆ ನಾನು ಮೊದಲನೇದಾಗಿ ಈ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರೂ ಅನುಭವಿಸ್ತಾರೆ. ರಾಜಕೀಯ ಇಲ್ಲಿ ಬೇಡ. ಇಲ್ಲಿ ನಾವು ಹುಟ್ಟುಹಬ್ಬ ಸ್ನೇಹ ಬಳಗದಿಂದ ಆಚರಿಸ್ತಿದ್ದೀವಿ. ಅದು ಅರ್ಥಪೂರ್ಣವಾಗಲಿ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಈಗಾಗಲೇ ನಮಗೆ ಮೆಸೇಜ್ ಸಿಕ್ತು. ಈಗಲೇ 12:30 ಈ ಜನಸಾಗರ ಜನ ಈಗ ಬರ್ತಾ ಇರೋದು ನೋಡಿದ್ರೆ ನಮಗೆ 1 ಗಂಟೆ ಆಗಿಬಿಟ್ಟಿದೆ. ಎಲ್ಲರೂ ಇನ್ನೂ 3-4 ಗಂಟೆದಿಂದ ಈ ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ 150 ಕನ್ನಡಕ ಬುಕ್ಕಿಂಗ್ ಆಗಿದೆ ಅಂತೆ. ಇನ್ನೂ ಜಾಸ್ತಿ ಆದ್ರೂ ಎಷ್ಟಾದರೂ ನಾವು ಮಾಡಿಬಿಟ್ಟು ಜನರ ಸೇವೆ ಮಾಡಲಿಕ್ಕೆ ಇವ್ರ ಥರ ನಮಗೂ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಜೀಬುರ್ ರೆಹಮಾನ್ ಅಂತ ಹೇಳ್ಬಿಟ್ಟು ಉದ್ಯಮಿಗಳು. ಏನು ಅಂದರೆ